ನಮಸ್ಕಾರ ವೀಕ್ಷಕರೇ, ಚಾಲಕರಿಗೆ ಮೇಜರ್ ಸರ್ಜರಿ ಅಶ್ವವೇಗ ಸ್ಪೆಷಲ್ಗೆ ಸ್ವಾಗತ. ನಾನು ಸುಧಾಗೌಡ. ಬಿಎಂಟಿಸಿ ಚಾಲಕರ ಎಡವಟ್ಟಿಗೆ ಬ್ರೇಕ್. ಹೌದು, ಬೆಂಗಳೂರಿನಲ್ಲಿ ಹಲವು ವರ್ಷಗಳಿಂದ ಬಿಎಂಟಿಸಿ ಬಸ್ಗಳಿಗೆ ಸಿಲುಕಿ ಸಾವಿರಾರು ಜನ ಮೃತಪಟ್ಟಿದ್ದಾರೆ. ಈಗಲೂ ತಿಂಗಳಿಗೆ 1ರಿಂದ 2 ಅಪಘಾತ ಪ್ರಕರಣಗಳು ದಾಖಲಾಗುತ್ತಲೇ ಇವೆ. ಇದರಿಂದ ಬಿಎಂಟಿಸಿ ಘಟಕಕ್ಕೆ ಕಿಲ್ಲರ್ ಬಿಎಂಟಿಸಿ ಎನ್ನುವ ಬ್ಯಾಡ್ ನೇಮ್ ಕೂಡ ಬಂದು ಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ಇದೇ ಬಿಎಂಟಿಸಿ ಬಸ್ನ ಚಾಲಕರು. ಹೌದು, ನಗರಗಳಲ್ಲಿ ಸಂಚರಿಸುವ ಬಿಎಂಟಿಸಿ ಬಸ್ಗಳಲ್ಲಿ ಚಾಲಕರು ತಮ್ಮ ಅಜಾಗರೂಕತೆಯಿಂದ ಅಪಘಾತಗಳಿಗೆ ಕಾರಣರಾಗ್ತಿದ್ದಾರೆ. ಅವರು ಬಸ್ ಚಲಾಯಿಸುವುದನ್ನ ನೋಡಿದರೆ ಸರಿಯಾದ ತರಬೇತಿ ನೀಡಿಲ್ಲವೆಂದು ಕೆಲವೊಮ್ಮೆ ಅನ್ನಿಸಿಬಿಡುತ್ತೆ. ಕೆಲವೊಂದು ಕಿರಿದಾದ ರಸ್ತೆಗಳಲ್ಲಿನ ತಿರುವುಗಳಲ್ಲಿ ಬಸ್ ಓಡಿಸುವಾಗ ಕೆಲವೊಮ್ಮೆ ತುಂಬಾನೇ ವೇಗವಾಗಿ ಬಂದು ಬಿಡ್ತಾರೆ. ರಸ್ತೆಯ ಅಕ್ಕಪಕ್ಕ ಓಡಾಡುವ ಜನ ಕೆಲವೊಮ್ಮೆ ಗಾಬರಿಯಾಗಿ ನೆಲಕ್ಕೆ ಬೀಳುವುದು ಉಂಟು. ಇನ್ನು ರಸ್ತೆಗಳಲ್ಲಿ ಬೈಕ್ಗಳು, ಸಣ್ಣ ಸಣ್ಣ ವಾಹನಗಳು ರಸ್ತೆಯ ಮೇಲೆ ಚಲಿಸ್ತಾ ಇವೆ ಎನ್ನುವ ಪರಿಜ್ಞಾನವಿಲ್ಲದೆ ಇಡೀ ರಸ್ತೆಯ ಮೇಲೆಲ್ಲ ಗಾಡಿ ಚಲಾಯಿಸಿ ಬಿಡ್ತಾರೆ. ಜೊತೆಗೆ ಬಸ್ಸಿನ ಒಳಗೆ ನಡೆಯುವ ಪ್ರಯಾಣಿಕರ ಸಣ್ಣ ಪುಟ್ಟ ಕಿರಿಕಿರಿಗೆ ಬೇಸತ್ತು ಕೋಪಗೊಂಡು ಬಸ್ಸನ್ನ ಹೇಗಂದ್ರೆ ಹಾಗೆ ಬ್ರೇಕ್ ಹಾಕೋದು, ಫೋನಿನಲ್ಲಿ ಮಾತನಾಡಿಕೊಂಡು ಬಸ್ ಚಲಾಯಿಸೋದು, ಹೀಗೆ ಸಣ್ಣ ಪುಟ್ಟ ಎಡವಟ್ಟುಗಳಿಂದಲೇ ಬಸ್ ಚಲಾವಣೆಯಲ್ಲಿ ಹಿಡಿತ ಕಳೆದುಕೊಂಡು ಆಕ್ಸಿಡೆಂಟ್ಗೆ ಕಾರಣವಾಗ್ತಿದ್ದಾರೆ. ಬಿಎಂಟಿಸಿ ಬಸ್ ಅಪಘಾತಗಳಿಗೆ ಕೇವಲ ಬಸ್ ಚಾಲಕರಷ್ಟೇ ಕಾರಣವಲ್ಲ, ಅದಕ್ಕೆ ಮತ್ತೊಂದು ಕಾರಣವೂ ಇದೆ. ಅದು ಬಿಎಂಟಿಸಿ ಬಸ್ಗಳ ಕಂಡೀಷನ್. ಹೌದು, ಬಿಎಂಟಿಸಿ ಬಸ್ಗಳ ಕಂಡೀಷನ್ ಸರಿ ಇಲ್ಲದಿರುವುದು. ಅಂದ್ರೆ ಬೆಂಗಳೂರಿಗೆ ಎಲೆಕ್ಟ್ರಿಕ್ ಬಸ್ಗಳು ಬಂದ ಮೇಲೂ ಗುಜರಿಗೆ ಹೋಗೋಕೆ ರೆಡಿ ಇರುವ ಬಸ್ಗಳನ್ನ ಬೆಂಗಳೂರಿನಂತ ಹೈಟೆಕ್ ಸಿಟಿಗಳಿಗೆ ಓಡಾಡೋಕೆ ಬಿಟ್ಟಿರೋದು. ಇವುಗಳು ರೋಡಿಗಿಳಿದ್ರೆ ಸಾಕು, ಗುಜರಿ ಗಾಡಿ ತರಹ ಕಾಣಿಸುತ್ತೆ. ಇನ್ನು ಬಸ್ ಸ್ಟಾರ್ಟ್ ಮಾಡಿದ್ರೆ ಕರ್ಕಶ ಶಬ್ದ ಕೇಳಿ ಬರುತ್ತೆ. ಬಸ್ ಓಡಿಸುವಾಗ, ಗೇರ್ ಹಾಕುವಾಗ ಕೆಲವೊಮ್ಮೆ ಬಸ್ಸು ಗಡಗಡನೆ ನಡುಗಿ ಬಿಡುತ್ತೆ. ಇನ್ನು ರೋಡ್ನಲ್ಲಿ ಹಂಪ್ಸ್ ಬಂದ್ರೆ ಸಾಕು, ಸ್ಪೀಡ್ ಕಂಟ್ರೋಲ್ ಮಾಡೋಕ್ ಹೋದ್ರೆ ಎದೆ ನಡುಗಿಸುವಷ್ಟು ಕರ್ಕಶ ಶಬ್ದ ಕೇಳಿ ಬರುತ್ತೆ. ಟೈಟ್ ಆದ ಸ್ಟೇರಿಂಗ್ಗಳು, ಕೆಟ್ಟು ಹೋಗಿರುವ ಗೇರ್ ಬಾಕ್ಸ್ಗಳು, ಹಾಳಾದ ಬ್ಲೇಡ್ಗಳು, ಇಷ್ಟೆಲ್ಲ ಅವ್ಯವಸ್ಥೆ ತುಂಬಿರುವ ಬಸ್ಗಳನ್ನ ಚಾಲಕರಿಗೆ ನೀಡಿದರೆ ಬಸ್ ಹತ್ತಲು ಮನಸ್ಸಾದ್ರೂ ಎಲ್ಲಿಂದ ಬರಬೇಕು ಹೇಳಿ? ಇದ್ಯಾವುದೋ ಗುಜರಿ ಗಾಡಿ ಕೊಟ್ಟಿದ್ದಾರೆ ಅಂತ ಬೆಳ್ಳಂಬೆಳಗ್ಗೆ ಡಿಪೋ ಮ್ಯಾನೇಜರ್ನ ಬೈದುಕೊಂಡು ಹತಾಶೆಯಿಂದಲೇ ಚಾಲಕರು ಬಸ್ಸನ್ನ ರೋಡಿಗಿಳಿಸ್ತಾರೆ. ಕೆಲವೊಮ್ಮೆ ಇಂತಹ ಹತಾಶೆಗಳಿಂದಲೂ ಅಪಘಾತ ಮಾಡಿರೋದುಂಟು. ಇಂತಹ ಅಪಘಾತಗಳನ್ನ ತಡೆಗಟ್ಟೋಕೆ ಮತ್ತು ಕಿಲ್ಲರ್ ಬಿಎಂಟಿಸಿ ಎನ್ನುವ ಹಣೆಪಟ್ಟಿ ಕಳಚೋಕೆ ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕಿ ಜಿ ಸತ್ಯವತಿ ಮತ್ತು ಸಂಚಾರ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಬಿಎಂಟಿಸಿ ಚಾಲಕರಿಗೆ ಸರಿಯಾದ ತರಬೇತಿ ನೀಡೋಕೆ ಮುಂದಾಗಿದ್ದಾರೆ. ಚಾಲಕರಿಗೆ ಚಾಲನಾ ಕೌಶಲ್ಯದ ತರಬೇತಿಯ ಜೊತೆಗೆ ಸಂಚಾರ ನಿಯಮಗಳನ್ನು ಪಾಲಿಸುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಸಂಸ್ಥೆಯ ಚಾಲಕರ ಅವಸರ, ಅಜಾಗರೂಕತೆ, ನಿರ್ಲಕ್ಷ್ಯದಿಂದ ರಸ್ತೆ ಅಪಘಾತಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿವೆ. ಪ್ರಸಕ್ತ ವರ್ಷದಲ್ಲಿ 34 ಜನ ಸಾವನ್ನಪ್ಪಿದ್ದು 97 ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಪ್ರಕರಣಗಳು ದಾಖಲಾಗಿವೆ. ಹೀಗಾಗಿ ಸಂಚಾರ ಪೊಲೀಸ್ ಇಲಾಖೆಯ ಜೊತೆಗೂಡಿ ಬಿಎಂಟಿಸಿ ಚಾಲಕರಿಗೆ ಬಸ್ ಚಾಲನೆಯ ಅರಿವು ಮೂಡಿಸುವ ತರಬೇತಿಯ ಅಗತ್ಯತೆ ತುಂಬಾನೇ ಇದೆ. ಬಿಎಂಟಿಸಿ ಸಂಸ್ಥೆಯಲ್ಲಿ ಒಟ್ಟು 30,000 ಸಿಬ್ಬಂದಿ ಇದ್ದು ಅದರಲ್ಲಿ 25,000ದಷ್ಟು ಚಾಲಕರಿದ್ದಾರೆ. ಅವರೆಲ್ಲರಿಗೂ ಟ್ರಾಫಿಕ್ ಕಮಾಂಡ್ ಕೇಂದ್ರದಲ್ಲಿ ಸುರಕ್ಷಿತ ಚಾಲನೆಯ ಅರಿವು ಹಾಗೂ ಕಟ್ಟುನಿಟ್ಟಾಗಿ ಸಂಚಾರ ನಿಯಮ ಪಾಲಿಸುವಂತೆ ಮಾರ್ಗದರ್ಶನವನ್ನ ನೀಡಲಾಗುತ್ತಿದೆ. ಪೊಲೀಸ್ ಟ್ರಾಫಿಕ್ ಕಮಾಂಡ್ ಸೆಂಟರ್ನ ಮುಖ್ಯಸ್ಥೆ ಶಶಿಕಲಾ ಮತ್ತು ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಅಪಘಾತ ಮತ್ತು ಟ್ರಾಫಿಕ್ ಉಲ್ಲಂಘನೆಯ ವಿಡಿಯೋ ತುಣುಕುಗಳನ್ನು ಬಿತ್ತರಿಸಿ ಚಾಲಕರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡ್ತಿದ್ದಾರೆ. ಪ್ರತಿದಿನ 50 ಚಾಲಕರಿಗೆ ತರಬೇತಿ ನೀಡಲಾಗುತ್ತಿದ್ದು ಡಿಸೆಂಬರ್ 30ರವರೆಗೂ ಈ ತರಬೇತಿ ಮುಂದುವರಿಯಲಿದೆ. ಸರಿಯಾದ ತರಬೇತಿ ಪಡೆದುಕೊಂಡು ರೋಡಿಗಿಳಿದ್ರೆ ಇನ್ನು ಮುಂದೆಯಾದರೂ ಬಿಎಂಟಿಸಿ ಬಸ್ಗಳ ಅಪಘಾತಗಳ ಸಂಖ್ಯೆ ಕಡಿಮೆಯಾಗಬಹುದು. ಏನಂತೀರಾ? ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.